ನಮಸ್ಕಾರ. ನಗರದಲ್ಲಿಂದು ವನಿತಾ ಡಿಜಿಟಲ್ ಲೈಬ್ರರಿ ಉದ್ಘಾಟನೆ. ಇನ್ಸೈಟ್ ಐಎಎಸ್ನಿಂದ ಉಚಿತ ಕೋಚಿಂಗ್ ನೀಡಲು ಸಿದ್ಧ ಜಿಬಿ ವಿನಯಕುಮಾರ್. ದಾವಣಗೆರೆ ಜೂನ್ 11. ವನಿತಾ ಸಮಾಜದ ಅಡಿಯಲ್ಲಿ ನಡೆಯುತ್ತಿರುವ ವನಿತಾ ಡಿಜಿಟಲ್ ಲೈಬ್ರರಿಯಲ್ಲಿ ಐಎಎಸ್ ಮತ್ತು ಐಪಿಎಸ್ ಉನ್ನತ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ತಮ್ಮ ಇನ್ಸೈಟ್ ಐಎಎಸ್ ಸಂಸ್ಥೆಯ ವತಿಯಿಂದ ಉಚಿತವಾಗಿ ಕೋಚಿಂಗ್ ನೀಡಲು ಸಿದ್ಧವಿರುವುದಾಗಿ ಇನ್ಸೈಟ್ ಐಎಎಸ್ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಯುವ ಮುಖಂಡ ಜಿಬಿ ವಿನಯಕುಮಾರ್ ಭರವಸೆ ನೀಡಿದರು. ಇಂದು ನಗರದ ಪಿಜೆ ಬಡಾವಣೆಯ ವನಿತಾ ಸಮಾಜದ ಅಂಗಸಂಸ್ಥೆಯಾದ ಶ್ರೀ ಸತ್ಯಸಾಯಿ ರಂಗಮಂದಿರದಲ್ಲಿ ಇನ್ಸೈಟ್ ಐಎಎಸ್ ಸಂಸ್ಥೆಯ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ವನಿತಾ ಡಿಜಿಟಲ್ ಲೈಬ್ರರಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. ಉದ್ಘಾಟನಾ ನುಡಿಗಳನ್ನು ಆರಂಭಿಸಿ ಪಾಲ್ಗೊಂಡ ವಿದ್ಯಾರ್ಥಿಗಳ ಕುರಿತಾಗಿ ಭಾವಿ ಭವಿಷ್ಯದ ಬಗ್ಗೆ ದೊಡ್ಡದಾದ ವೈವಿಧ್ಯಮಯ ಗುರಿಗಳನ್ನು ಕಾಣಬೇಕೆಂದು, ಕಂಡ ಕನಸುಗಳನ್ನು ಸಾಕಾರಗೊಳಿಸಲು ತಮ್ಮ ಜೀವನದಲ್ಲಿ ಮಹತ್ತರವಾದ ಧ್ಯೇಯೋದ್ದೇಶಗಳನ್ನು ಹಾಕಿಕೊಂಡು ತಮ್ಮ ಪಠ್ಯ ಪುಸ್ತಕಗಳ ಹೊರತಾಗಿಯೂ ದಿನಾಲೂ ಒಳ್ಳೆಯ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ರೂಢಿಸಿಕೊಂಡಾಗ ಜೀವನ ದೈನ್ಯತೆ ಕಾಣಬಹುದು ಎಂದರು. ಮುಂದುವರೆದು ಮಾತನಾಡಿದ ಅವರು, ತಮಗೆ ಪುಸ್ತಕಗಳು ಹೆಚ್ಚು ಆತ್ಮಸ್ಥೈರ್ಯ ನೀಡುತ್ತದೆ ಎಂದರಲ್ಲದೆ, ತಮ್ಮ ಬಾಲ್ಯದ ದಿನಗಳಲ್ಲಿ ತಂದೆಯವರು ತಂದುಕೊಟ್ಟ ಹಲವಾರು ಅತ್ಯುತ್ತಮ ಪುಸ್ತಕಗಳು ನನ್ನ ಈ ಸಾಧನೆಗೆ ಸಹಕಾರಿಯಾದುದರ ಬಗ್ಗೆ ಸ್ಮರಿಸಿಕೊಂಡರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶ್ರೀಮತಿ ರೇಖಾ ಪ್ರಸನ್ನಕುಮಾರ್, ಜಿಬಿ ವಿನಯಕುಮಾರ್ ಅವರು ತಮ್ಮ ಡಿಜಿಟಲ್ ಲೈಬ್ರರಿಗೆ ಇನ್ಸೈಟ್ ಐಎಎಸ್ ಹಾಗೂ ಕೆಎಎಸ್ ತರಗತಿಗಳನ್ನು ಉಚಿತವಾಗಿ ನೀಡುವುದರ ಬಗ್ಗೆ ಉಲ್ಲೇಖಿಸಿ ಧನ್ಯತೆಯನ್ನು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಎಸ್.ಟಿ. ವೀರೇಶ್, ಮಾಜಿ ಮಹಾಪೌರರು ಡಿವಿಜಿ ಮತ್ತು ಪ್ರಸನ್ನಕುಮಾರ್ ಕೆ, ಸದಸ್ಯರು, ಮಹಾನಗರ ಪಾಲಿಕೆ ದಾವಣಗೆರೆ ಹಾಗೂ ವನಿತಾ ಸಮಾಜದ ಹಲವಾರು ಅಂಗಸಂಸ್ಥೆಯ ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇದು GBH 63 ಅಪ್ಡೇಟ್ಸ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ and like my channel. Thank you.